ಚಂದಮಾಮನನ್ನ ಸ್ಪರ್ಶಿಸಿ ಶಶಿಯ ಸುತ್ತ ಸುತ್ತುತ್ತಿರುವ ಭಾರತದ ಬಾಹ್ಯಾಕಾಶದ ಸಾಧನೆ ಮತ್ತೊಂದು ಸಂವತ್ಸರಕ್ಕೆ ಸಾಕ್ಷಿಯಾಗಿದೆ. ಹೊಸ ವರ್ಷಕ್ಕೂ ಮೊದಲೇ ಬಾಹ್ಯಾಕಾಶಕ್ಕೆ ಉಡಾಯಿಸಿದಂತಹ ನೌಕೆಗಳು ಯಶಸ್ವಿಯಾಗಿ ಕಕ್ಷೆ ಸೇರಿವೆ. ಇದರಲ್ಲಿ ನಮ್ಮ ರಾಜ್ಯದ ಕಾಲೇಜು ಅಭಿವೃದ್ಧಿಪಡಿಸಿದಂತಹ ಪೇಲೋಡ್ ಕೂಡ ಇದ್ದಿದ್ದು ವಿಶೇಷ. 3, 2, 1, 0. Plus 5 seconds. Lift off normal. That's a marvelous lift off of PSLV C-60 SpaceX mission on the go. Plus 15 seconds. PSLV core-alone vehicle saluted against the night sky, a beautiful sight to behold. ಎಂಥ ರೋಮಾಂಚನಕಾರಿ ಕ್ಷಣ ನೋಡಿ. ಎರಡು ದಿನಗಳ ಹಿಂದೆ ಅಂದ್ರೆ ಸೋಮವಾರ ಮತ್ತೊಂದು ಬಾಹ್ಯಾಕಾಶ ಚಮತ್ಕಾರಕ್ಕೆ ಸಾಕ್ಷಿಯಾಗಿತ್ತು ಭಾರತದ ಹೆಮ್ಮೆಯ ಇಸ್ರೋ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ಗಾಗಿ 2 ಉಪಗ್ರಹ ಉಡಾವಣೆ ಮಾಡಿತ್ತು. ಅವಳಿ ನೌಕೆಗಳು ಸೋಮವಾರ ರಾತ್ರಿಯೇ ಯಶಸ್ವಿಯಾಗಿ ಕಕ್ಷೆ ಸೇರಿವೆ. ಇನ್ನು ಸ್ಪೇಡೆಕ್ಸ್ ಉಪಗ್ರಹದ ಸಹಭಾಗಿತ್ವವನ್ನ ಶ್ರೀ ಆದಿಚುಂಚನಗಿರಿ ಮಠ ವಹಿಸಿದ್ದು. ನೌಕೆಗಳ ಉಡಾವಣೆ ಸಂದರ್ಭದಲ್ಲಿ ಇಸ್ರೋ ಅಧ್ಯಕ್ಷ ಸೋಮನಾಥ್, ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಜೊತೆ ಆದಿಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ರಾಕೆಟ್ ನಭಕ್ಕೆ ಹಾರೋ ಕ್ಷಣವನ್ನ ಕಣ್ತುಂಬಿಕೊಂಡ್ರು. ಇನ್ನು ಈ ನೌಕೆ 24 ಪೇಲೋಡ್ ಒಳಗೊಂಡಿದ್ದು, ಅದರಲ್ಲಿ ಮಠದ ಅಡಿ ಬರೋ ಚಿಕ್ಕಬಳ್ಳಾಪುರದ SJC ಇಂಜಿನಿಯರಿಂಗ್ ಕಾಲೇಜಿನಿಂದ ಕಳುಹಿಸಿರೋ ಪೇಲೋಡ್ ಕೂಡ ಒಂದು. Significance of this mission is, it is very important to step towards India's future space projects like the Indian Space Station and Chandrayaan-4. A total of 24 payloads, including those from ISRO, colleges and startups, are part of this mission. Among these, BGS Amateur Radio Payload Information Transmission, that is BGS ARPIT, is being sent by Adichunchanagiri Mahasansthan Math through its one of the engineering colleges, SJC Institute of Technology at Chikbalapur. SJC ಕಾಲೇಜಿನಿಂದ ಕಳಿಸಿರೋ BGS ಅರ್ಪಿತ್ ಪೇಲೋಡ್ ಉಪಗ್ರಹದಿಂದ ಮೆಸೇಜ್ಗಳು ಹಾಗೂ ಫೋಟೋಗಳು ಹೇಗೆ ಭೂಮಿಗೆ ರವಾನೆಯಾಗ್ತವೆ ಅನ್ನೋದನ್ನ ಅಧ್ಯಯನ ಮಾಡಲಿದೆ. ಮೈಕ್ರೋಗ್ರಾವಿಟಿ ಪರಿಸರದಲ್ಲಿ ಸಂದೇಶ ರವಾನೆ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಲಿದೆ. ಇದು ಯಶಸ್ವಿಯಾದರೆ ಮುಂದಿನ ದಿನಗಳಲ್ಲಿ ಗ್ಲೋಬಲ್ ಅಮೆಚ್ಯೂರ್ ರೇಡಿಯೋ ಆಪರೇಟರ್ಗಳಿಗೆ ಇದರಿಂದ ಲಾಭವಾಗಲಿದೆ. ಆದಿಚುಂಚನಗಿರಿ ಮಟ್ಟದವರದಾದ BGS ಅರ್ಪಿತ್ ಅನ್ನೋ ಒಂದು ಪೇಲೋಡ್ ಹೋಗ್ತಾ ಇದೆ. ಅದು ಒಂದು ಮಲ್ಟಿ ಮೋಡ್ ಟ್ರಾನ್ಸ್ಮಿಟರ್ ಪೇಲೋಡ್ ಅಂತ. ಅದರಿಂದ ಹೇಗೆ SMS ಮೆಸೇಜಸ್ಗಳು ಫೋಟೋಸ್ಗಳು ಟ್ರಾನ್ಸ್ಫರ್ ಮಾಡೋದು, ಒಂದು VHF FM ಬ್ಯಾಂಡ್ ಮೂಲಕ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅದನ್ನು ಮಾಡಿ ತೋರಿಸ್ತಾರೆ. ಏನೇ ಹೇಳಿ, ಒಂದಿಲ್ಲೊಂದು ಸಾಹಸಕ್ಕೆ ಕೈ ಹಾಕಿ ಸೈ ಎನಿಸಿಕೊಳ್ತಾ ಇರೋ ಇಸ್ರೋ ಇದೀಗ ಮತ್ತೊಂದು ಮಹತ್ ಕಾರ್ಯ ಮಾಡಿ ಮುಗಿಸಿದೆ. ಈ ಸಾಹಸಕ್ಕೆ ಆದಿಚುಂಚನಗಿರಿ ಮಠದ SJC ಕಾಲೇಜ್ ಕೂಡ ಸಾಥ್ ನೀಡಿದ್ದು ವಿಶೇಷ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.